ಹಿರಿಯ ನ್ಯಾಯಾಧೀಶರಿಗೆ ಧನ್ಯವಾದ ಹೇಳ್ತಾ KH ಮಹದೇವ್ ಸರ್ ಅವರು ರಾಷ್ಟ್ರೀಯ ಕಾನೂನು ಸೇವಾ ದಿನಾಚರಣೆಯ ಮಹತ್ವವನ್ನು ಕುರಿತು ಉಪನ್ಯಾಸ ನೀಡಬೇಕು ಅಂತ ನಾವು ಮನವಿ ಮಾಡ್ಕೋತೇನೆ. ತಮಗೆ ತಿಳಿಸ್ತಾ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ ನ್ಯಾಯಾಧೀಶರು ಮತ್ತೆ ತಾಲೂಕು ತಂದೆ ತಾಯಿಗಳಿಗೆ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ ತಮ್ಮ ಮಕ್ಕಳಿಗೆ ಬಲವಂತ ಮಾಡಬಾರ್ದು. ಯಾವುದೇ ವಿಚಾರದಲ್ಲಿ ಶೋಷಣೆ ಅಂತ ಹೇಳಿದ್ರೆ ಅವರಿಗೆ ಪ್ರೆಷರ್ ಹಾಕಬಾರ್ದು. ಪ್ರೆಷರ್ ಹಾಕ್ತಿದ್ದಾಗ ಏನಾಗ್ತದೆ ಅಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಹೋಗ್ತದೆ. ಕಾನ್ಸಂಟ್ರೇಷನ್ ಹೋದ ತಕ್ಷಣ ವಿದ್ಯಾಭ್ಯಾಸದ ಮೇಲೆ ಗಮನ ಹೋಗ್ತದೆ. ವಿದ್ಯಾಭ್ಯಾಸದ ಮೇಲೆ ಗಮನ ಹೋದರೆ ಅಲ್ಟಿಮೇಟ್ಲಿ ರಿಸಲ್ಟ್ ಈಸ್ ವೆರಿ ನೆಗೆಟಿವ್. ಸೊ ಹಾಗಾಗಿ ತಮ್ಮಲ್ಲಿ ನಾನು ಹೇಳೋದಂತಂದ್ರೆ ಸ್ಪೋರ್ಟ್ಸ್ಗೂ ಸಮೇತ ಅಥವಾ ನಿಮ್ಮ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ ಸಮಯ ಕೊಡಬೇಕು, ನಾಟ್ ಅಟ್ ದಿ ಕಾಸ್ಟ್ ಆಫ್ ಎಜುಕೇಶನ್. ಎಜುಕೇಶನ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಇವತ್ತು ನಾವು ಈ ಕಡೆ ಬಂದು ಈ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ದಟ್ ಈಸ್ ಬಿಕಾಸ್ ಆಫ್ ಅವರ್ ಎಜುಕೇಶನ್ ಅಂಡ್ ಪೊಸಿಷನ್. ನಾವು ಪೊಸಿಷನ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನ ಯಾರೂ ಸಮೇತ ಇಲ್ಲಿ ಕರೆಯೋದಿಲ್ಲ, ನಿಮ್ಮ ಜೊತೆ ಮಾತಾಡಲಿಕ್ಕೆ ನಮಗೆ ಅವಕಾಶವನ್ನು ಸಮೇತ ಸಿಗೋದಿಲ್ಲ. ಸೊ ಎಜುಕೇಶನ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಅವರ್ ಲೈಫ್. ಬೇರೆ ವಿಚಾರಗಳಿಗೆ ನೀವು ನಿಮ್ಮ ತಲೆಯನ್ನು ಕೊಡುವ ಅದಕ್ಕೆ ಬಹಳಷ್ಟು ಟೈಮ್. ಸೊ ದಿಸ್ ಇಸ್ ದ ವೆರಿ ಬೆಸ್ಟ್ ಟೈಮ್ ಫಾರ್ ಎಜುಕೇಶನ್. ಸೊ ಹಾಗಾಗಿ ಸೇವೆಗಳ ಬಗ್ಗೆ ಏನೇನಿದೆ ನಮ್ಮ ವಕೀಲ ಮಿತ್ರರು ನಿಮಗೆ ತಿಳಿಸ್ಕೊಡ್ತಾರೆ, ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ನನ್ನ ಇಚ್ಛೆ ಏನು ಅಂತ ಹೇಳಿದ್ರೆ ಈಗಿನ ಮಕ್ಕಳು ಮುಂದಿನ ಪ್ರಜೆಗಳು ಅಂತ ಹೇಳ್ತಾರೆ. ಬಟ್ ದಿ ಸಿಚುವೇಶನ್ ಹ್ಯಾಸ್ ಚೇಂಜ್. ಈಗಿನ ಮಕ್ಕಳು ಇವತ್ತಿನ ಪ್ರಜೆಗಳು. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಗೊತ್ತಿರುವಂಥ ವಿಚಾರಗಳು ತಂದೆ ತಾಯಿಗಳಿಗೆ ಗೊತ್ತಿರಲ್ಲ. ತಮಗೆಲ್ಲ ಗೊತ್ತಿಲ್ಲ, ಆದರೆ ನಮಗೆಗಿಂತ ಮತ್ತೆ ನನಗಿಂತ ದೊಡ್ಡವರಿಗೆ ಗೊತ್ತು. ಮೊದಲೆಲ್ಲ ನೀವೇನಾದರೂ ಒಂದು TV ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಆ TV ಪರ್ಚೇಸ್ ಮಾಡಿದ್ರೆ ಚೈಲ್ಡ್ ಲಾಕ್ ಅಂತೇಳಿ ಬರ್ತಾ ಇರ್ತದೆ. ಅಂದರೆ ತಂದೆ ತಾಯಿಗಳು ಲಾಕ್ ಮಾಡಿ ಇಟ್ಟುಬಿಟ್ರೆ ಮಕ್ಕಳು TV ಆನ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಈಗ ಅದು ಉಲ್ಟಾ ಆಗಿದೆ, ಪೇರೆಂಟಲ್ ಲಾಕ್ ಅಂತೇಳಿ ಬಂದ್ಬಿಟ್ಟು. ಅಂದರೆ ತಂದೆ ತಾಯಿಗಳು ಉಪಯೋಗಿಸ್ತಿದ್ದಂಗೆ ಮಕ್ಕಳು ಲಾಕ್ ಮಾಡಿಡಾಗ್ತದೆ. ಸಿ ನೌ ದಿ ಸಿಚುವೇಶನ್ ಹಸ್ ಚೇಂಜ್. ಮಕ್ಕಳಿಗೆ ಹೆಚ್ಚಿನ ಆದ್ಯತೆಗಳಿವೆ. ಹಾಗಂತ ಹೇಳ್ಬಿಟ್ಟು ಪೇರೆಂಟಲ್ ಲಾಕ್ ಅಂತ ಇದೆ, ತಡಿ ಮಾಡೋಣ, ಪೇರೆಂಟ್ ಲಾಕ್ ಮಾಡಿಬಿಡೋಣ ಅಂತ ಲಾಕ್ ಮಾಡಿದ್ರೆ ಅಪ್ಪ ಅಮ್ಮ ನಿಮ್ಮನ್ನು ರೂಮಲ್ಲಿ ಲಾಕ್ ಮಾಡಿಬಿಡ್ತಾರೆ. ಹೌದಾ? ಸೊ ತಂದೆ ತಾಯಿಗಳ ಏನು ಯೋಚನೆಗಳಿದೆ ಅದನ್ನ ಮಾಡಬೇಡಿ. ತಂದೆ ತಾಯಿಗಳು ಏನು ಹೇಳ್ತಾರೆ ಅದ್ರ ಬಗ್ಗೆ ನೀವು ಗಮನ ವಹಿಸಿ. ಮತ್ತೊಮ್ಮೆ ಹೇಳ್ತಾನೆ, ಎಜುಕೇಶನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಎಜುಕೇಶನ್ ಕಡೆ ಗಮನ ಕೊಡಿ. ಆಟದ ವಿಚಾರವಾಗಿಯೂ ಸಮೇತ ಗಮನ ಕೊಡಿ. ಈಗ ನಡ್ಕೊಂಡು ಬರ್ಬೇಕಾದ್ರೆ ನೋಡಿದೆ, ತುಂಬಾ ಚೆನ್ನಾಗಿ ಶಟಲ್ ಕೋರ್ಟ್ ಅನ್ನ ಮಾಡಿದ್ದಾರೆ, ಉಪಯೋಗಿಸ್ಕೊಳ್ಳಿ. ನೋಡ್ತಾ ಇರ್ಬೋದು, ಮೊನ್ನೆ ಈಗ ವರ್ಲ್ಡ್ ಕಪ್ ವುಮೆನ್ಸ್ ಏನಾಯ್ತು, ಇಂಡಿಯಾದವ್ರು ಗೆದ್ರು. ನಿನ್ನೆ ಆಸ್ಟ್ರೇಲಿಯಾ ಇಂಡಿಯಾ ಮ್ಯಾಚ್ ಹಾಳಾದ ಸಮೇತ ಸೀರೀಸ್ ಗೆದ್ವಿ. ಸ್ಪೋರ್ಟ್ಸ್ ಕಡೆಗೂ ಗಮನ ಇರಬೇಕು. ಸೊ ಅದೇ ರೀತಿ ಎಜುಕೇಶನ್ಗೂ ಸಮೇತ ಇಷ್ಟೇ ಹೇಳ್ತಾ ನನಗೆ ಸಮಯ ಕೊಟ್ಟು ಇಲ್ಲಿ ಕರೆದು ನನಗೆ ಉದ್ಘಾಟನೆ ಮಾಡಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಮತ್ತು ಸರ್ಕಾರಿ ಶಾಲೆಯ ಎಲ್ಲ ಆಡಳಿತ ಮಂಡಳಿಯವರಿಗೂ ನನ್ನ ವಂದನೆಗಳನ್ನ ಹೇಳ್ತಾ ನನ್ನ ಉದ್ಘಾಟನಾ ಭಾಷಣವನ್ನು ಮುಗಿಸ್ತೇನೆ. ನಮಸ್ತೆ.